ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ SSP ಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಾ ವಿದ್ಯಾರ್ಥಿಗಳಿಗೂ. ಯಾಕಂತ ಹೇಳಿದ್ರೆ 2026 ಜನವರಿ ಮಂತ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಎಲ್ಲರ ಖಾತೆಗೂ 2024-25ನೇ ಸಾಲಿನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ SSP ನ, ಆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಇದುವರೆಗೂ ಇನ್ನು ಸ್ಯಾಂಕ್ಷನ್ ಆಗದೆ ಇರೋ ಅಮೌಂಟ್ ಗಳನ್ನೆಲ್ಲ ಕೂಡ ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಎಲ್ಲರ ಖಾತೆಗೂ 20,000 ರಿಂದ 23,800 ರೂಪಾಯಿಗಳು ಎಲ್ಲರ ಖಾತೆಗೂ ಜಮಾ ಆಗಲಿದೆ. ವಿದ್ಯಾಸಿರಿಯ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರಿ SSP ವಿದ್ಯಾಸಿರಿ ಸ್ಕೀಮ್ ವತಿಯಿಂದ ಕರ್ನಾಟಕ ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳ ಖಾತೆಗೆ ಅಮೌಂಟ್ ಅನ್ನು ಹಾಕಲು ಈಗಾಗಲೇ ಅಮೌಂಟ್ ನ ಸ್ಯಾಂಕ್ಷನ್ ಮಾಡಿದರೆ ವಿತ್ ಪ್ರೂಫ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಯಾರೆಲ್ಲ MBA MCA ಡಿಗ್ರಿ PUC ಯಾರೆಲ್ಲ ಓದ್ತಾ ಇದ್ರಿ, ಲಾಸ್ಟ್ ಇಯರ್ MBA MCA ಹುಡುಗರಿಗೆ ₹1 ಅಮೌಂಟ್ ಕೂಡ ಬಂದಿದ್ದಿಲ್ಲ. ಇದು ಆಗಿಯೇ 2023-24ನೇ ಸಾಲಿನಲ್ಲಿ ನೀವೇನ್ ಫಸ್ಟ್ ಇಯರ್ ಓದಿರ್ತೀರಾ ಆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಲೈವ್ ಪ್ರೂಫ್ ಅಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ನಿಮ್ಗೆ ಲೈವ್ ಪ್ರೂಫ್ ಅನ್ನೇ ತೋರಿಸ್ತೀನಿ. ಇದು ನಮ್ಮ ವಿದ್ಯಾರ್ಥಿಯ ಒಂದು ಅಕೌಂಟ್ ಆಗಿರುತ್ತೆ. ಇಲ್ಲಿ ನೀವು ನೋಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದು ಒಬ್ಬ MBA ಓದಿರ್ತಕ್ಕಂತಹ ಸ್ಟೂಡೆಂಟ್ಸ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ನೀವು ಇಲ್ಲಿ ನೋಡ್ಬೋದು ಇಯರ್ ವೈಸ್ ಸ್ಟೇಟಸ್ ಅಲ್ಲಿ ನೀವು ಅಕಾಡೆಮಿಯಲ್ಲಿ 2023-24ನೇ ಸಾಲಿನಲ್ಲಿ ಈಗಾಗಲೇ ಈ ವಿದ್ಯಾರ್ಥಿ MBA ಕಂಪ್ಲೀಟ್ ಆಗಿದೆ. ಆದ್ರೂ ಕೂಡ ಫಸ್ಟ್ ಇಯರ್ದು ಕೂಡ ಇನ್ನೂ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿಲ್ಲ, ಅಮೌಂಟ್ ಬಂದಿದ್ದೇ ಇಲ್ಲ. ಆದ್ರೆ ಈಗ 2026ರಲ್ಲಿ ಆ ಅಮೌಂಟ್ ಕೂಡ ಹಾಕಲಿಕ್ಕೆ ಸರ್ಕಾರ ಇಲ್ಲಿ ಮನವಿ ಮಾಡಿದೆ. ಎಲ್ಲದಕ್ಕೂ ಕೂಡ ಮನವಿಯನ್ನು ಒಪ್ಪಿಕೊಂಡು ವಿದ್ಯಾರ್ಥಿಗಳ ಮನವಿಯನ್ನು ಅಮೌಂಟ್ ಅನ್ನು ಎಲ್ಲ ಸ್ಯಾಂಕ್ಷನ್ ಮಾಡ್ತಾ ಇದೆ. 23,800 ಇಲ್ಲಿ ಬರ್ತಾ ಇದೆ. ನಿಮಗೆ ಲೈವ್ ಪ್ರೂಫ್ ಅಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಇಯರ್ ವೈಸ್ ಸ್ಟೇಟಸ್ ಅನ್ನು ನಾವಿಲ್ಲಿ ಚೆಕ್ ಮಾಡಿದಾಗ 2023-24ನೇ ಸಾಲಿನಲ್ಲಿ ಈ ವಿದ್ಯಾರ್ಥಿಗಳು MBA ನ ಸೇರ್ಕೊಂಡಿರ್ತಾರೆ. ಬಟ್ ಇವರಿಗೆ MBA ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ಅಮೌಂಟ್ ಕೂಡ ಇಲ್ಲಿ ಕ್ರೆಡಿಟ್ ಆಗಿರಲ್ಲ, ಅಪ್ಲಿಕೇಶನ್ ಕೂಡ ವೆರಿಫಿಕೇಶನ್ ಆಗಿರಲ್ಲ. ಬಟ್ ಇಲ್ಲಿ ನೋಡಿ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಎಸ್ ಅಂತ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಕ್ಲೀನ್ ಆಗಿ ತೋರಿಸ್ತಾ ಇದ್ದಾರೆ. ಅಪ್ಲಿಕೇಶನ್ ವೆರಿಫಿಕೇಶನ್ ಇಲ್ಲಿ ಕೂಡ ಎಸ್ ಆಗಿದೆ ಎರಡಕ್ಕೂ ಕೂಡ. ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ಏನಾದ್ರೂ ನೀವು ಇಲ್ಲಿ ನೋಡೋದಾದ್ರೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಬೈ ಪೇಮೆಂಟ್ ಕೂಡ ಇಲ್ಲಿ ಆಲ್ರೆಡಿ, ಆದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಕೂಡ ಆಗಿದೆ. ಅವ್ರ ಕಡೆಯಿಂದನೂ ಕೂಡ ಇಲ್ಲಿ ಎಸ್ ಅಂತ ಬಂದಿದೆ. ಇನ್ನ ಈ ವಿದ್ಯಾರ್ಥಿಗಳಿಗೆ ಏನಂತ ಹೇಳಿದ್ರೆ ಅಮೌಂಟ್ DBTಗೆ ಪುಷ್ ಆಗೋದು ಅಷ್ಟೇ ಬಾಕಿ ಇರೋದು. ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ DBT ಕೂಡ ಆಲ್ರೆಡಿ ಪುಷ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದು ಕೂಡ ನಿಮ್ಗೆ ಇಲ್ಲಿ ಲೈವ್ ಅಲ್ಲೇ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಇನ್ನೋರ್ವ MBA ಓದಿರ್ತಕ್ಕಂತಹ ಸ್ಟೂಡೆಂಟ್ಸ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಆಲ್ರೆಡಿ ಇಲ್ಲಿ ಅವರಿಗೆ ಅಮೌಂಟ್ ಕೂಡ ಆಲ್ರೆಡಿ DBTಗೆ ಪುಷ್ ಆಗಿದೆ, ಆಲ್ರೆಡಿ ಎಸ್ ಅಂತ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಅದು ಈಗ ವೇಟೆಡ್ ಲಿಸ್ಟ್ ಅಲ್ಲಿ ಇದೆ. ಈಗ ನೀವ್ ಏನಾದ್ರು ಪೇಮೆಂಟ್ ಸ್ಟೇಟಸ್ DBT ಸ್ಟೇಟಸ್ ಏನಾದ್ರು ಎಸ್ ಅಂತ ಇಲ್ಲಿ ಏನಾದ್ರು ಬಂದ್ರೆ, ಇಲ್ಲಿ ನೋ ಅಂತ ಇದೆ, ಇಲ್ಲೇನಾದ್ರೂ ಎಸ್ ಅಂತ ಏನಾದ್ರು ಬಂದ್ರೆ ನಿಮ್ಮ ಅಮೌಂಟ್ ವಿತ್ ಇನ್ ಎ ಮಂತ್ ಅಲ್ಲಿ ಕೂಡ ಕ್ರೆಡಿಟ್ ಆಗುವ ಸಾಧ್ಯತೆಗಳು ಇದಾವೆ ಫ್ರೆಂಡ್ಸ್. ವಿತ್ ಇನ್ ಎ ಮಂತ್, ಒಂದು ತಿಂಗಳ ಒಳಗಾಗಿಯೇ ಸರ್ಕಾರ ನಿಮ್ಮ ಖಾತೆಗೆ ಅಮೌಂಟ್ ಅನ್ನು ಜಮಾ ಮಾಡಲಿದ್ದಾರೆ. ಇದಂತೂ ಫಿಕ್ಸ್. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಾ ವಿದ್ಯಾರ್ಥಿಗಳಿಗೂ, MBA MCA ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ. ಯಾರೆಲ್ಲ PUC ಮತ್ತೆ ಡಿಗ್ರಿಗನ್ನು ಓದ್ತಾ ಇದ್ದೀರೋ ವಿದ್ಯಾರ್ಥಿಗಳು, ಅವ್ರಿಗೆ ಇನ್ನ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಪಕ್ಕಾ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇನ್ನ ಒಂದು ತಿಂಗಳ ಒಳಗಾಗಿಯೇ ಬರುತ್ತೆ. ಈಗ ಆ ವಿದ್ಯಾರ್ಥಿದು ಅದೇ ವಿದ್ಯಾರ್ಥಿಯ ಇಯರ್ ವೈ ಅಕಾಡೆಮಿಕ್ ಸ್ಟೇಟಸ್ ನ 2023-24 ನೋಡಿದ್ವಿ. ಈಗ 2024-25ನೇ ಸಾಲಿನ ವಿದ್ಯಾರ್ಥಿದು ಕೂಡ ಇಲ್ಲಿ ನೋಡೋಣ. ಅದೇ ವಿದ್ಯಾರ್ಥಿ ಇದೆ. ಈ ಇಯರ್ದು ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯಾ ಏನು ಅಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ಅವರ ಸ್ಟೇಟಸ್ ಅನ್ನ ನೋಡೋದಾದ್ರೆ ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಲ್ರೆಡಿ ಎಸ್ ಅಂತಾನೆ ಬಂದಿದೆ. ಆಲ್ರೆಡಿ ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ಆಗಿದೆ. ಹಾಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ಎಸ್ ಆಗಿದೆ. ಹಾಗೆ ಇಲ್ಲಿ BCWD ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಆಲ್ರೆಡಿ ಆಗೋಗಿದೆ ಎಸ್. ಈಗ ಆಲ್ರೆಡಿ ಅವರಿಗೆ OBC ಏನಿದೆ ಅಲ್ವಾ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಆಲ್ರೆಡಿ ಅಮೌಂಟ್ಗೆ ಖಾತೆಗೆ ಆಲ್ರೆಡಿ ಜಮಾ ಆಗಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಎಲ್ಲ ಎಸ್ ಆಗಿ ಅವರಿಗೆ ಆಲ್ರೆಡಿ ಕೂಡ ನೀವು ಇಲ್ಲಿ ನೋಡಿದ್ರೆ ಸ್ಟೇಟಸ್ ಅನ್ನ ಆಲ್ರೆಡಿ 20,000 ಅಮೌಂಟ್ ಅವರ ಖಾತೆಗೆ
10/3/2025 ಲಾಸ್ಟ್ ಇಯರ್ ಮಾರ್ಚ್ ತಿಂಗಳಲ್ಲಿ ಅವರಿಗೆ ಆಲ್ರೆಡಿ 20,000 ರೂಗಳು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಅವರ ಖಾತೆಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನು ಅವರಿಗೆ ಬಾಕಿ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ವೇಟೆಡ್ ಲಿಸ್ಟ್ ಅಲ್ಲಿ ಇದೆ. ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನೋಡಿ, ವೇಟೆಡ್ ಲಿಸ್ಟ್ ಅಲ್ಲಿ ಇದೆ. ಪೇಮೆಂಟ್ ಸ್ಟೇಟಸ್ ಡಿಬಿಟಿಗೆ ಪುಷ್ ಆಗಿದೆ. ಬಟ್ ಡಿಬಿಟಿ ಅವರು ಅಪ್ರೂವಲ್ ಮಾಡಿದ್ರೆ ಅವರಿಗೆ ಈ ವಿತಿನ್ ಎ ಮಂತ್ ಒಳಗಡೆ ಅಮೌಂಟ್ ಬಂದು ಕ್ರೆಡಿಟೆಡ್ ಕೂಡ ಆಗುತ್ತೆ ಫ್ರೆಂಡ್ಸ್. ನೀವೇನಾದ್ರೂ ಇನ್ನು ಯಾರೆಲ್ಲ SSP ಸ್ಕಾಲರ್ಶಿಪ್ ಬಗ್ಗೆ ವೇಟ್ ಮಾಡ್ತಾ ಇದ್ರಿ, ಇದೊಂದು ಅವರಿಗೆ ಗುಡ್ ನ್ಯೂಸ್, ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಕರ್ನಾಟಕ ಸರ್ಕಾರ ಈ ಹಿಂದೆ ಮಾಡತಕ್ಕಂತ ತಪ್ಪುಗಳನ್ನು ಈಗ ಅವರು ತಿದ್ಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, 2025 ಅವರಿಗೆ ಆಲ್ರೆಡಿ 20,000 ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನ ಎರಡನೇ ಕಂತಿನಲ್ಲಿ ಇವರು ಕೂಡ ಅಮೌಂಟ್ ಅನ್ನು ಇನ್ನ 20,000 ರೂಗಳನ್ನು ಇನ್ನು ವಿತಿನ್ ಎ ಮಂತ್ ಒಳಗಡೆ ಹಾಕ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೇನಾದ್ರೂ ಸಂಪೂರ್ಣವಾಗಿ ಇಷ್ಟ ಆಗಿದ್ರೆ, ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತ ಯಾರೆಲ್ಲ ನಿಮ್ಮ MBA MCA ಫ್ರೆಂಡ್ಸ್ ಗಳಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹೇಳಿ ನಿಮ್ಮ ವಿದ್ಯಾಸಿರಿ ಅಮೌಂಟ್ ಬರುತ್ತೆ ಅಂತ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿದೆ ಹಾಗೆ ಬರಲಿಕ್ಕೆ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ ಅವರೊಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲಾ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಕೊಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನು ಕೂಡ ನೀವು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಜಲ್ದಿನೇ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ SSP ಸ್ಕಾಲರ್ಶಿಪ್ ನ ವಿಶೇಷತೆಗಳು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.